इस कार्यक्रम के प्रायोजक हैं रोजगार डेवलपर्स। नमस्कार, स्वागत है आपका न्यूज बुलेटिन में और मैं हूं आपके साथ सपना पांडे। बुलेटिन की शुरुआत से पहले एक नजर इस वक्त की हेडलाइंस पर। केंद्रीय मंत्री प्रहलाद जोशी का बयान, कांग्रेस पर साधा निशाना, कहा कांग्रेस चोर और बदमाश है। विधानसभा में विपक्ष के उपनेता अरविंद बेलात का बयान, सीएम सिद्धरामैया पर साधा निशाना, कहा राज्य में भ्रष्टाचार व्याप्त है, वे लोगों का ध्यान भटका रहे हैं। सांसद बीवाई राघवेंद्र का बयान, जीएसटी की नई दरों पर बोले सांसद, यह एक दूरदर्शी घोषणा है, मैं पीएम मोदी को बधाई देता हूं। नमो मैराथन का आयोजन, स्मार्ट सिटी स्टेडियम में हुआ आयोजन, 200 से अधिक प्रतिभागी हुए शामिल। तुम दोनों की मेहनत बहुत रंग लाई है बेटा, घर बहुत सुंदर बना है। ये मेरे पापा का घर। पता है, देख तेरे पापा की नेम प्लेट अपने हाथों से लगाऊंगा। नेम प्लेट तो लग चुकी पापा। असल मेहनत तो आपने की है पापा, मुझे इस काबिल बनाने के लिए। वो जिंदगी भर किराए के मकान में रहे, लेकिन आज ये घर मेरा नहीं, ये है मेरे पापा का घर। उड़ान सपनों की, आंगन खुशियों का और साथ सकर्णी का। साठ वर्षों से आपके साथ मनोरंजन और संस्कार का संगम, जाह्नवी मैगजीन। चलिए अब रुक करते हैं खबरों की ओर। खबर कर्नाटक के हुबली से है, जहां केंद्रीय मंत्री प्रहलाद जोशी ने कांग्रेस पर निशाना साधते हुए बयान दिया। मंत्री ने कहा कि कांग्रेस जाति जनगणना को लेकर राज्य में हिंदू धर्म को विभाजित करने की साजिश रच रही है। कांग्रेस एक बड़ी चोर और बदमाश है। ಹಾಸನದ ಬೇಲೂರಿನಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕುವಂತ ಕೆಲಸ ವಿಕೃತಿಯ ಮೆರೆಯುವಂತ ಕೆಲಸವನ್ನ ಕೆಲವರು ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಯಾವಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ವಿಶೇಷವಾಗಿ ಇತ್ತೀಚಿನ 25-30 ವರ್ಷದೊಳಗ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಅವರು ಮುಟ್ಟಿದ್ದಾರೆ. ನಾನು ಭಾಳ ಸರ್ತಿ ಇದನ್ನು ಹೇಳಿದ್ದೀನಿ, ಯಾವಾಗ ಮತಾಂಧ ಮುಸಲ್ಮಾನರದು, ನಾ ಎಲ್ಲ ಮುಸಲ್ಮಾನರು ಅಂತ ಹೇಳೋದಿಲ್ಲ, ಮತಾಂಧ ಮುಸಲ್ಮಾನರೇನು ಈ ಗಡಬಡಿಗಳನ್ನು ಮಾಡ್ತಾರೆ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನ ಮತ್ತು ಪೊಲೀಸರನ್ನು ಸುಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು, ಆನಂತರ ಆ ಕಡೆ DJ ಹಳ್ಳಿ KG ಹಳ್ಳಿದು ವಿತ್ಡ್ರಾ ಮಾಡಿದ್ದು, ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿದ ನಂತರ ಸಹಿತ ಹುಬ್ಬಳ್ಳಿ ಕೇಸ್ ಹಿಂತೆಗಿಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ಮತಾಂಧ ಇಸ್ಲಾಮಿಕ್ ಶಕ್ತಿಗಳದ್ದು. ಯಾರು ಬೇರೆ ಬೇರೆ ರೀತಿಯಾದಂಥ ಡೌಟ್ಗಳನ್ನು ವ್ಯಕ್ತಪಡಿಸಿದರು. ಕೆಲವುದರಲ್ಲಂತೂ NIA ತನಿಖೆ ನಡೆದದ್ದು ಸಹಿತ ರೆಕಮೆಂಡೇಷನ್ ಆಗಿತ್ತು. ಅದು ಏನ್ಕೇನು ಕಾರಣದಿಂದ ಸ್ಟೇಟ್ ಪೊಲೀಸ್ ಕಡೆ ಉಳಿದು ಈ ರೀತಿಯಾದಂಥ ಒಂದು ಕೃತ್ಯವನ್ನು ಏನು ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇವರಿಗೆ, ಸಮಾಜ ದ್ರೋಹಿಗಳಿಗೆ, ಯಾರು ಸಮಾಜದಲ್ಲಿ ದೇಶದಲ್ಲಿ ಈ ಒಂದು ಸೌಹಾರ್ದತೆಯನ್ನು ಕೆಡಿಸಿ ದೇಶದಲ್ಲಿ ಒಂದು ರೀತಿಯಾದಂಥ ಮತೀಯ ಭಾವನೆಯನ್ನು ಕೆರಳಿಸ್ಲಿಕ್ಕೆ ಹೊಂಟಾರಲ್ಲ, ಅವರಿಗೆ ಕಾಂಗ್ರೆಸ್ಸಿನ ಪ್ರೋತ್ಸಾಹದ, ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ. ಹಾಗಾಗಿ ಈ ಘಟನೆಗಳು ನಡೀತಾವೆ. ಸೊ ಅದರದ ಪರಿಣಾಮನೇ ಇವತ್ತು ಜಾತೀಯ ಗಣತಿಯಲ್ಲಿ ಸಹಿತ ಯಾವ ಆಧಾರದ ಮೇಲೆ ಮಾಡ್ತಾರೆ, ಯಾರೊಬ್ಬರು ಹೇಳ್ಬೇಕಲ್ಲಪ್ಪ, ಜಾತೀಯ ಒಂದು ಸಮೀಕ್ಷೆ ಅಂಥೇಳಿ ಯಾವ ಆಧಾರದ ಮೇಲೆ ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ್ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು ಯಾವ ಆಧಾರದ ಮೇಲೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಕನ್ವರ್ಟ್ ಆದವರಿಗೆ ಮೀಸಲಾತಿ ಇಲ್ಲ ಅನ್ನೋ ಸ್ಪಷ್ಟದ ನಮ್ಮ ಸಂವಿಧಾನದಾಗ. ಹಿಂದೂ ಸಮಾಜದಲ್ಲಿ ಅಥವಾ ಹಿಂದೂ ವ್ಯವಸ್ಥೆಯಲ್ಲಿ ಒಂದು ಕೆಟ್ಟ ಸಂಗತಿ ಮಧ್ಯೆ ಯಾವಾಗ ತೂರ್ಕೊಂಡು ಬಂತು, ಅದಂದರೆ ಅಸ್ಪೃಶ್ಯತೆ. ಈ ಅಸ್ಪೃಶ್ಯತೆ ಒರಿಜಿನಲಿ ಹಿಂದೂ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿರ್ಬೋದು, ಹಿಂದೂ ಧರ್ಮದಲ್ಲಿರ್ಬೋದು ಎಂದೂ ಇರಲಿಲ್ಲ. ಇದು ಮಧ್ಯದಲ್ಲಿ ಯಾವುದೋ ಒಂದು ಘಟ್ಟದಲ್ಲಿ ಇದೊಂದು ಭಾಳ ಕೆಟ್ಟದಾದಂಥ ಒಂದು ಯಾರೋ ಶುರು ಮಾಡಿದಂಥದ್ದು. ಅದು ಮುಂದೆ ಭಾಳಷ್ಟು ಜನರನ್ನ, ಇಡೀ ಸಮಾಜದಿಂದನೇ ನಮ್ಮದೇ ಬಂಧುಗಳನ್ನು, ನಮ್ಮ ಜೊತೆಗೆ ರಕ್ತ ಹಂಚಿಕೊಂಡು ನಮ್ಮ ಜೊತೆಗೆ ಇದೇ ಗಾಳಿಯನ್ನು
ತೆಗೆದುಕೊಂಡು ಇದೇ ನೀರನ್ನು ಕುಡಿಯುವಂಥವ್ರನ್ನ ದೂರಿಡುವಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂದದ್ದಕ್ಕೆ, ಅವರಿಗೆ ಸಾಮಾಜಿಕ ಸಮಾನತೆ ಇಲ್ಲದಕ್ಕೆ ಅವರಿಗೆ ರಿಸರ್ವೇಷನ್ ಅಂತ ಮಾಡಿದ್ರು. ಯಾರು ಹಿಂದೂ ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಇದ್ದಾರೆ ಅವ್ರನ್ನ. ಆದರೆ ಇವತ್ತು ಯಾರು ಕನ್ವರ್ಟ್ ಆದವ್ರನ್ನ ಅವ್ರು ಲೆಕ್ಕ ಮಾಡಿ ಅವ್ರಿಗೂ ಕೊಡೋರು. ಅಂದರೆ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ. ಅದು ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಅವರ ನಕಲಿ ಗಾಂಧಿ ಕುಟುಂಬದವರ ಒಂದು ಪ್ರೇರಣೆಯಿಂದ, ಅವರ ಸೂಚನೆಯಿಂದ ಈ ರೀತಿ ಹಿಂದೂ ಸಮಾಜವನ್ನು ಒಡೆದು ಹಾಕಿ ನುಸುಳುಕೋರರೇನಿದ್ದಾರೆ ಅವರಿಗೆ ವೋಟಿಂಗ್ ರೈಟ್ ಕೊಟ್ಟು ದೇಶವನ್ನು ಒಂದು ರೀತಿಯಲ್ಲಿ ಅಶಕ್ತಗೊಳಿಸುವಂಥ ಒಂದು ಷಡ್ಯಂತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಭಾಗ ಆಗಿದೆ. ಸೊ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಮಸೀದಿ ಮೇಲಿಂದ ಕಲ್ಲು ಹೊಡಿತಾರೆ ಗಣಪತಿಗೆ, ಆ ಮಸೀದಿಗೆ ಬುಲ್ಡೋಸರ್ ಹಚ್ಚಿರಿ ಅಂತ ಹೇಳಿದ್ದಕ್ಕೆ ಒಂದು ಮಸೀದಿಯಾಗಿಂದ ಕಲ್ಲು ಹೊಡೆದಾರ, ಒಂದು ಶಳಿಕೆ ಊಟ. ಬೇರೆ ಅನೇಕರಿಗೆ ಅನೇಕ ರೀತಿಯಾದಂಥ ಕೆಟ್ಟ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ಏನೂ ಆ್ಯಕ್ಷನ್ ಇಲ್ಲ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಏನೇನು ಹೇಳಿದ್ರಿ? ಎಷ್ಟು ಜನನ ಅರೆಸ್ಟ್ ಮಾಡಿರಿ ನೀವು? ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳಕ್ಕೆ ಬುಲ್ಡೋಸರ್ ಹಚ್ಬೇಕಂತ ಅವ್ರಿಗೆ ಏನಾಗಲಿಲ್ಲ. ನಿಮಗೊಂದು ಮಸೀದಿಗೆ ಬುಲ್ಡೋಸರ್ ಹಚ್ಚ ನಮ್ಗೆ ಅರೆಸ್ಟ್ ಮಾಡ್ತೀರಿ ನೀವು? ಕಾಂಗ್ರೆಸ್ ಪಾರ್ಟಿ ಒಂದು ಸಂಪೂರ್ಣ ಮುಸಲ್ಮಾನರ ಪರವಾಗಿರುವಂಥ, ಮತಾಂಧ ಮುಸಲ್ಮಾನರ ಪರವಾಗಿರುವಂಥ ಒಂದು ಕೆಟ್ಟ ಮತಾಂಧ ಪಾರ್ಟಿಯಾಗಿ ಪರಿವರ್ತನೆ ಹೊಂದಿದ್ದರ ಪರಿಣಾಮ ಇದೆಲ್ಲ ಆಗ್ತಾಯಿದೆ. ನೋಡಿ, ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತದೆ. ಜನಗಣತಿ ಮಾಡುವ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಇದೇನಿದ್ರು ಸಮೀಕ್ಷೆ, ಇದಕ್ಕೆ ಅರ್ಥನೂ ಇಲ್ಲ. ಇದಕ್ಕೆ ಈ ಒಂದು ಸಮೀಕ್ಷೆ ಇದು, ಈ ಸಮೀಕ್ಷೆಗೆ ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲ. ಮೊದಲ ಒಂದು 400 ಕೋಟಿ ರೂಪಾಯಿ ಕಳೆದಾರ, ಈಗ ಮತ್ತೆ ಇನ್ನೊಂದು 400 ಕೋಟಿ ರೂಪಾಯಿ ವೇಸ್ಟ್ ಮಾಡ್ತಾ ಇದ್ದಾರೆ. ಗವರ್ನರ್ ಲೆಟರ್ ಬರ್ತಾರೆ ಸಿಎಂಗೆ, ಮತ್ತೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಇದನ್ನ ಮುಂದೂಡಿ ಅಂತ ಹೇಳಿ ಬೆಂಗಳೂರು ಡೆಲ್ಲಿ ಹೋಗ್ತಾ ಇದ್ದಾರೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರ ನಿನ್ನೆ ಅವರು ಇದ್ದಂಥ ಇದರಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಅಲ್ಲಿ ಇದನ್ನು ಮುಂದೂಡಬೇಕು ಅಂತ ತಿಳ್ಕೊಂಡು ಒಕ್ಕಲಿಗ ಸಮಾಜದವರು ತೀರ್ಮಾನ ತೆಗೆದುಕೊಂಡಾರೆ. ಮೊನ್ನೆ ಲಿಂಗಾಯತ್ ಸಮಾಜ, ಬೇರೆ ಬೇರೆ ಅನೇಕ ಹಿಂದುಳಿದ ಸಮಾಜದವರು ಸಹಿತ, ಹಿಂದುಳಿದ SC STದವರು ಸಹಿತ ಅನೇಕ ಕಡೆ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನೀವು SC ಕ್ರಿಶ್ಚಿಯನ್ ಅಂತ ಮಾಡಿದರೆ ಅವ್ರು ರಿಸರ್ವೇಷನ್ ಕೊಡ್ತೀರಿ ನೀವು. ನಾಳೆ ಕಾಂಗ್ರೆಸ್ನವ್ರು ನೀವು ಕಳ್ಳರಿದ್ದೀರಿ, ನೀವು ದುಷ್ಟರಿದ್ದೀರಿ ನೀವು. ಸೊ ಅದಕ್ಕಾಗಿ ಅವ್ರಿಗೆ ಕೊಡ್ತೀರಿ ನೀವು. ಅದಕ್ಕಾಗಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಂಥ ಸಂದರ್ಭದೊಳಗೆ ಕಾಂಗ್ರೆಸ್ ಪಾರ್ಟಿ ಇದನ್ನು ಮಾಡಿದರೆ ಅದನ್ನು ಡಿ ಕೆ ಶಿವಕುಮಾರ್ ಗೊತ್ತಾಗ್ಯದ. ಇದನ್ನು ನಾವೇನು ಮಾಡ್ಲಿಕ್ಕೆ ಹೋದ್ರೆ ಒಕ್ಕಲಿಗ ಸಮಾಜದಲ್ಲೇ ಅವ್ರ ಲೀಡರ್ಶಿಪ್ಪು ಸ್ವಲ್ಪ ಲೀಡರ್ಶಿಪ್ ಏನದು ಹೋಗ್ತದೆ ಅಂಥೇಳಿ ಕಾಂಗ್ರೆಸ್ದೊಳಗೆ ಭಾಳ ಆತಂಕಿತರಾಗಿದ್ದಾರೆ. ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ನಾವು CM ಒಬ್ಬ ಅಲ್ಟ್ರಾ ಲೆಫ್ಟಿಸ್ಟ್, ಅವರು ಮತಾಂಧ ಶಕ್ತಿಗಳಿಗೆ ಪ್ರೇರಣೆ ಕೊಡ್ತಾ ಇರೋರೇ ಅವರು. थैंक यू। हाल ही में विधानसभा में विपक्ष के उपनेता अरविंद बेलाद ने एक बयान दिया, जहां उन्होंने मुख्यमंत्री सिद्धारमैया पर निशाना साधते हुए कहा कि राज्य में भ्रष्टाचार व्यापक है। वे दूसरे तरीके से लोगों का ध्यान भटकाने की कोशिश कर रहे हैं। यहां तक कि जनगणना भी लोगों का ध्यान भटकाने की एक चाल है। ಹಿಂದೂಗಳು ಅಲ್ಲ ಅಂತಂದ್ಮೇಲೆ ಅವ್ರ ಭಕ್ತರು ಯಾರು ಹೋಗ್ತಾರೆ? ಅವ್ರಿಗೆ ಅಲ್ಲ, ಲಿಂಗಾಯತ್ ವೀರಶೈವ ಲಿಂಗಾಯತ್ ಪ್ರತ್ಯೇಕ ಧರ್ಮದ ಪರವಾಗಿ ಮಾತಾಡೋದು ವಿರುದ್ಧ ಅವ್ರು ಹೇಳಿದ್ದು. ಹಿಂದೂ ಸ್ವಾಮಿಗಳೇ ಲಿಂಗಾಯತರಲ್ಲೇ ಪ್ರತ್ಯೇಕ ಧರ್ಮ ಬೇಕಂತಾರಲ್ಲ, ಅವರಿಗೆ ಅವ್ರು ಹಿಂದೂಗಳಲ್ಲ ಅಂದ್ಮೇಲೆ ಅಲ್ಲ ಅಂದ್ರೆ ಯಾರು ಹೋಗ್ತಾರ ಅವ್ರ ಕಡೆ? ಎಲ್ಲಾರು ಹೋಗೋದ್ ಬಿಡ್ತಾರ. ಅದು ಸಚ್ಚಿದಾನಂದ ಸ್ವಾಮಿಗಳು ವೀರಶೈವ ಬರ್ಸ್ಬೇಡ್ರಿ, ಲಿಂಗಾಯತ್ ಬರ್ಸ್ರಿ ಅಂತ, ಪಂಚಮಸಾಲಿ ಲಿಂಗಾಯತ್ ಅಂತ ಹೇಳ್ತಾರೆ. ಲಿಂಗಾಯತ್ ಪಂಚಮಸಾಲಿ ಬರ್ಸ್ರಿ, ಹಿಂದೂ ಬರ್ಸ್ರಿ ಅಂತ ಓಕೆ, ಬಟ್ ವೀರಶೈವ ಬರ್ಸ್ಬೇಡ್ರಿ ಅಂತ ನಮ್ ಈ ಸಮಾಜದ ಸ್ವಾಮಿಗಳ ಗೊಂದಲ ಸೃಷ್ಟಿ ಮಾಡ್ತಾರ. ಅದ್ರ ಜೊತೆಗೆ ರಾಜಕಾರಣಿ ನೋಡ್ರಿ, ಈಗ ಸಮಾಜದಲ್ಲಿ ಮೊದಲಿಂದನೂ ವೀರಶೈವ ಲಿಂಗಾಯತ ಅದ್ರ ಬಗ್ಗೆ ಅಲ್ಲಿ ಹಿಸ್ಟಾರಿಕಲಿ ಸ್ವಲ್ಪ ಅದ್ರಾಗ ಬೇರೆ ಬೇರೆ ವಿಚಾರಗಳಿದಾವೆ. ಅದು ಅಲ್ಟಿಮೇಟ್ಲಿ ಎಲ್ಲ ವೀರಶೈವರು ಅಷ್ಟೇ, ಲಿಂಗಾಯತರು ಅಷ್ಟೇ. ಅದ್ರ ಬಗ್ಗೆ ಭಾಳ ಅದನ್ನು ಬಸವಣ್ಣ ಏನಂತ ಹೇಳ್ದ, ಇವನಾರವ ಎನ್ನಿದರೆ ಇವನಮ್ಮವ ಎನ್ನಿರಯ್ಯ ಅಂಥೇಳಿ ಬಸವಣ್ಣ ಹೇಳಿದ. ಹಾಗಾಗಿ ಯಾರ್ಯಾರು ಲಿಂಗ ಪೂಜೆ ಮಾಡ್ತಾರ ಅವರೆಲ್ಲರೂ ನಮ್ಮವರು ಅಂಥೇಳಿ ನಾವು ಹೋಗ್ಬೇಕು ಅಂಥೇಳಿ ನಮ್ದು ವಿಚಾರ. ಎಲ್ಲರಿಗೂ ಹೇಳ್ತೇವೆ, ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಹೇಳ್ತೇವೆ. ಸರ್, ಒಂದು ಸ್ಪಷ್ಟಪಡಿಸಿ, ಧರ್ಮದ ಕಾಲದಲ್ಲಿ ಹಿಂದೂ ಅಂತ ಬರ್ತದೆ, ವೀರಶೈವ ಮತ್ತು ಲಿಂಗಾಯತ ಎರಡು ಡಿಫರೆನ್ಸ್ ಬರ್ತಾ ಇದೆ.
ಹಾಗಿದ್ರೆ ವೀರಶೈವ ಲಿಂಗಾಯತ ಒಂದೇ ಅಂತಾನೆ ಬರ್ಸ್ಬೇಕಾ ಅಥವಾ ಅವ್ರವ್ರಿಗೆ ವಚನ ಶ್ರೀಗಳ ಪಂಚಮಸಾಲ ಲಿಂಗಾಯತ ವೀರಶೈವರ ಬೇರೆ ಹಿಂದೂ ಜಂಗ ಅಂತಾನೆ ಬರ್ಸೋದು ಈ ತರ ಮಾಡೋದು? ವೀರಶೈವ ಲಿಂಗಾಯತ ಒಂದ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ವೀರಶೈವ ಲಿಂಗಾಯತ ಒಂದು, ಸಮಾಜ ಬಾಂಧವರು ವೀರಶೈವ ಲಿಂಗಾಯತ ಅಂತಾರೆ ಬರ್ಸ್ಬೋದು, ವೀರಶೈವ ಅಂತಾರೆ ಬರ್ಸ್ಬೋದು, ಲಿಂಗಾಯತ ಅಂತಾರೆ ಬರ್ಸ್ಬೋದು, ಎಲ್ಲದೂ ಒಂದ. ಸೃಷ್ಟಿ ಆಗೋದಿಲ್ಲ ಸರ್. ನಿನ್ನೆ ಅವರು ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸಿ ಮನೆ ಮನೆಗೆಲ್ಲ ಪೋಸ್ಟರ್ ಹಚ್ಕೊಂಡಾರ ವಚನಾನಂದ ಶ್ರೀಗಳು. ಅದ್ರೊಳಗೆ ಹೇಳ್ತಾರೆ ವೀರಶೈವಗೆ ನಮ್ಗೆ ಸಂಬಂಧ ಇಲ್ಲ, ನೀವು ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸುತ್ತೆ. ಯಾವ್ದನ್ನ ಬರ್ಸ್ಬೇಕ್ರಿ? ಯಾವ್ದು ಬರ್ಸಿದ್ರು ಕೂಡ ಎಲ್ಲದೂ ಒಂದ ರೀ. ವೀರಶೈವ ಅಂದ್ರೂ ಅಷ್ಟೇ, ಲಿಂಗಾಯತ ಅಂದ್ರೂ ಅಷ್ಟೇ. ಕಮ್ಯುನಿಟಿ ಅವರು ಅಂತ ಹೇಳ್ತಾರೆ, ವೀರಶೈವ ಲಿಂಗಾಯತ ಅನ್ನೋರೆಲ್ಲ ಮೈಕ್ರೋ ಕಮ್ಯುನಿಟಿ, ಪಂಚಮಸಾಲಿಗಳೇ ನಾವು ಮೈಕ್ರೋ ಕಮ್ಯುನಿಟಿ ಅಂತ ಹೇಳ್ತಾರೆ ವಚನಾನಂದ ಶ್ರೀಗಳು. ಅದು ವಚನ ಶ್ರೀಗಳು ಕೇಳ್ರಿ ನೀವು. ಅಲ್ರಿ, ಅದಕ್ಕೆ ಅದ ಗೊಂದಲವನ್ನು ನಾವು ಸ್ಪಷ್ಟನೆ ಮಾಡ್ತಾ ಇದ್ದೇವೆ. ಇಡೀ ಸಮಾಜ ಒಂದು, ಸಮಾಜ ಬಾಂಧವರು ಯಾವುದೇ ರೀತಿಯ ಸಿದ್ದರಾಮಯ್ಯನವರು ಪ್ರಾಯೋಜಿತ ಇದನ್ನು ಗೊಂದಲ ಸೃಷ್ಟಿ ಮಾಡುವಂಥ ಜನಗಣತಿ, ಆರ್ಥಿಕ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ಜನಗಣತಿ ಮಾಡಿ ಗೊಂದಲ ಏನು ಕ್ರಿಯೇಟ್ ಮಾಡತ್ತಾರ, ಸಮಾಜ ಒಡಿಬೇಕಂತ ಮಾಡ್ತಾ ಇದ್ದಾರೆ. ಈ ಗೊಂದಲಕ್ಕೆ ಸಮಾಜ ಬೀಳೋದು ಬೇಡ. ಸಿದ್ದರಾಮಯ್ಯನವರ ದುಷ್ಟ ವಿಚಾರ ಏನದಾವ ಅಂತೇಳಿ ನೀವು ತಿಳ್ಕೊರಿ. ನಾವೆಲ್ಲ ಸಮಾಜ ಬಾಂಧವರು ಒಂದಾಗಿರಬೇಕು. ಅದರಲ್ಲಿ ವಿಶೇಷವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಪ್ರೋತ್ಸಾಹ ಮಾಡೋಕ್ಕೆ ಅವರು ಹೊಸ ಜಾತಿಗಳನ್ನು ಏನು ಅವರು ಸೃಷ್ಟಿ ಮಾಡಿದ್ದಾರೆ ಅದನ್ನು ನಾವು ಕಡುವಾಗಿ ವಿರೋಧಿಸ್ತೇವೆ. ಅದನ್ನು ನಿಲ್ಲಿಸಬೇಕು. ಇಲ್ಲಂತಂದರೆ ಈ ಉಗ್ರ ಹೋರಾಟವನ್ನು ನಾವು ತೆಗೆದುಕೊಂಡು ಇಡೀ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ಶುರು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಹಿಂದೂಗಳು. ಅದರಲ್ಲಿ ಕೂಡ ಸನಾತನ ಧರ್ಮದಲ್ಲಿ ಮೇಲಿಂದ ಮೇಲೆ ಸಮಾಜ ಸುಧಾರಣೆ ಮಾಡುವಂಥವ್ರು ಬಂದಿದ್ದಾರೆ. ಬಸವಣ್ಣ ಬಂದು ಏನು ಹೇಳಿದ? ಬಸವಣ್ಣ ಹೇಳಿದ ಅಸ್ಪೃಶ್ಯತೆ ಬೇಡ, ಕಂದಾಚಾರ ಬೇಡ ಅಂತ ಹೇಳಿದ. ಬಸವಣ್ಣ ಯಾವಾಗೂ ಕೂಡ ಸನಾತನ ಧರ್ಮ ಬೇಡ ಅಂತ ಹೇಳಿಲ್ಲ. ಅವ್ನು ಕೂಡಲ ಸಂಗಮನಾಥನ ಹೆಸರು ತೊಗೊಂಡ ಎಲ್ಲ ತನ್ನ ವಚನಗಳನ್ನು ಬರೆದಿದ್ದಾನೆ. ಆದರೆ ಇದೊಂದು ವಿತಂಡವಾದ, ಇದೊಂದು ಲೆಫ್ಟಿಸ್ಟ್ಗಳ ಒಂದು ಹುನ್ನಾರ ಇದು. ಇವತ್ತು ಆ ಜಾಮದಾರ ಏನೊಂದು ಮೆರವಣಿಗೆ ಮಾಡ್ಕೊಂಡು ಹೊಂಟಾರ. ಅದನ್ನು ಆರ್ಗನೈಸರ್ಸ್ ಯಾರದಾರು ನೋಡಿರಿ ನೀವು. ಸಿದ್ದನಗೌಡ ಪಾಟೀಲ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟ್ರಿ, ಆ ಮೀನಾಕ್ಷಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವರು. ಇದೆಲ್ಲ ಒಂದು ಟೂಲ್ ಕಿಟ್ ಗ್ಯಾಂಗಿನ ಒಂದು ಪ್ರಯತ್ನ. ಹಾಗಾಗಿ ಇದೊಂದು ವಿತಂಡವಾದ. ಇದರ ಮೂಲಕ ಜನರನ್ನು ಮುಗ್ಧ ಸಮಾಜ, ನಮ್ಮ ವೀರಶೈವ ಲಿಂಗಾಯತ ಸಮಾಜ ಮುಗ್ಧ ಸಮಾಜ, ಇವ್ರನ್ನ ದಾರಿ ತಪ್ಪಿಸುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ಯಾವಾಗ ಪ್ರಯತ್ನ ಮಾಡಿದಾರ ಅವಾಗೆಲ್ಲ ಎಲ್ಲ ಸಂದರ್ಭದಲ್ಲಿ ಸಮಾಜ ಇನ್ನೂ ಹೆಚ್ಚು ಒಟ್ಟುಗೂಡುವಂಥದ್ದಾಗೈತಿ. ಸಮಾಜ ಇವ್ರು ಯಾರ್ದು ಮಾತು ಕೇಳೋದಿಲ್ಲ. ಇವತ್ತು ಈಗ ಆಲ್ರೆಡಿ ಈಗ ಹೇಳ್ತಾಯಿದ್ರು, ನಮ್ಮ ಮಿತ್ರರು ಹೇಳ್ತಾಯಿದ್ರು, ಇವತ್ತು ಬಸವಣ್ಣನ ಹೆಸರು ಹೇಳಿ ಸ್ವಾಮೀಜಿಗಳು ಬಂದರು, ನಮ್ಮ ಭಕ್ತರು ಕಾಲು ಮುಗಿತಾರೆ. ರೇಣುಕಾಚಾರ್ಯರ ಹೆಸರು ಹೇಳ್ಕೊಂಬಂದರು, ಕಾಲು ಮುಗಿತಾರೆ. ಯಾರ್ಯಾರು ಒಳ್ಳೆಯದನ್ನು ಹೇಳ್ತಾರೆ ಅವ್ರಿಗೆಲ್ಲರಿಗೂ ಒಪ್ಪುವಂಥ ಸಮಾಜ ನಮ್ದೈತಿ. ಹಾಗಾಗಿ ಈ ರೀತಿಯ ವಿತಂಡವಾದಕ್ಕೆ ನಮ್ಮ ಸಮಾಜ ಒಪ್ಪುವುದಿಲ್ಲ. ಸಮಾಜ ಕೌಲ ಹಾದಿಯಲ್ಲಿ ಸಾಗಿದೆ ಅಂತ. ಯಾಕಂದ್ರೆ ಈಗ ಒಂದ್ ಕಡೆ ಪಂಚಮಸಾಲಿ ಅಂತಾರ, ಒಂದ್ ಕಡೆ ವೀರಶೈವ ಲಿಂಗಾಯತ ಅಂತಾರ, ಇನ್ನೊಂದ್ ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತಾರ. ಯಾವ ಕಡೆ ನೀವು ವೀರಶೈವ ಲಿಂಗಾಯತ ಒಂದೇ ಅಂತ ಮೊನ್ನೆ ವೀರಶೈವ ಲಿಂಗಾಯತ ವೇದಿಕೆ ಕಾರ್ಯಕ್ರಮ ಮಾಡಿದಾಗ ಪಂಚಮಸಾಲಿ ಯಾಕೆ ಭಾಗವಹಿಸಕ್ ಬೇಡ ಅಂತ ಅದು ಅದ್ರಾಗ ಭಾಗವಹಿಸಾಗಿ ಅಲ್ಪ ಇವ್ರು ಬಂದಿದ್ರಲ್ಲ, ಪಂಚಮಸಾಲಿ ಇದ್ರು ಅದ್ರಾಗ. ಸರ್ ಎಲ್ಲರಿಗೂ ನಿಮ್ಮ ಸ್ವಾಮೀಜಿಗಳು ಹೇಳಿದ್ರು, ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಪಂಚಮಸಾಲಿ ಯಾರು ಹೋಗ್ಬೇಡ್ರಿ ಅಂತ. ಕೆಲವು ವೃದ್ಧಾಗಿ ನಿಮ್ಮ ಮುಖಂಡರುಗಳು ಫೋನ್ ಮಾಡಿ ಹೇಳಿದ್ರು. ವೀರಶೈವ ಲಿಂಗಾಯತ ಒಂದೇ ಅಂದಾಗ ನಿಮ್ಮಲ್ಲಿ ಯಾಕೆ ಹುಡುಕು ಅಂತ? ಯಾಕಂದ್ರೆ ಅದು ಕಾರ್ಯಕ್ರಮ ಆಗೋಕ್ಕಿಂತ ಮೊದಲು ಒಂದು ಸಂದೇಶ ಹೊರಗೆ ಬಂದಿತ್ತು, ಒಂದು ನ್ಯೂಸ್ ಹೊರಗೆ ಬಂದಿತ್ತು. ಆ ಕಾರ್ಯಕ್ರಮದಲ್ಲಿ ಧರ್ಮದ ಕಾಲಮ್ದಲ್ಲಿ ಹಿಂದೂ ಅಂಥೇಳಿ ಬರೆಸ್ಬಾರ್ದು ಅಂಥೇಳಿ ಹೇಳ್ತಾರೆ ಅಂಥೇಳಿ ಒಂದು ಸುದ್ದಿಯನ್ನು ಹೊರ ಬಂದಿತ್ತು. ಆ ರೀತಿ ಹೊರಗೆ ಹಂಗೇನಾದ್ರು ಸುದ್ದಿ ಬಂದ್ರೆ ಅದಕ್ಕೆ ವಿರೋಧವಾಗಿ ಪಂಚಮಸಾಲಿಯ ಇಬ್ಬರು ಪ್ರಮುಖ ಜಗದ್ಗುರುಗಳು ಆದೇಶವನ್ನು ಕೊಟ್ಟರು. ನಮ್ಮ ಧರ್ಮದ ಕಾಲಮ್ದಲ್ಲಿ ಹಿಂದೂ ಅಂತ ಬರೀರಿ, ಜಾತಿ ಕಾಲಮ್ದಲ್ಲಿ ಲಿಂಗಾಯತ್ ಅಂಥೇಳಿ ಬರೆಸ್ರಿ ಅಂಥೇಳಿ ಅವರು ಕರೆಯನ್ನು ಕೊಟ್ಟಿದ್ದರು. ಹಾಗಾಗಿ ಆ ಸುದ್ದಿ ಇದ್ದಿದ್ದಕ್ಕೆ
ಆ ಇಬ್ಬರು ಧರ್ಮಗುರುಗಳಾಗಲಿ ಅಥವಾ ಬಸವನಗೌಡ ಪಾಟೀಲ್ ಯತ್ನಾಳವರಾಗಲಿ ಅದನ್ನು ಹೇಳಿರ್ಬೋದು ಅಂತ ನಾನು ಅನ್ಕೊಂಡೇನೆ. जीएसटी की नई दरें शुरू होने पर सांसद BY राघवेंद्र ने बयान देते हुए कहा कि यह एक दूरदर्शी घोषणा है। देश के लोगों की क्रय शक्ति बढ़ाने के उद्देश्य से प्रधानमंत्री नरेंद्र मोदी द्वारा जीएसटी दरों में कटौती का पूरा देश ने स्वागत किया है। नरेंद्र मोदी ने नवरात्रि पर्व पर लोगों को आत्मनिर्भर जीवन जीने की खुशखबरी दी है। मैं पीएम मोदी को बधाई देता हूं। साथ ही उन्होंने कांग्रेस पर भी निशाना साधा। 12 ಲಕ್ಷದವರೆಗೂ ಕೂಡ ಆನ್ಯುವಲ್ ಇನ್ಕಮ್ ಇದ್ದೊಂಥವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಅಪ್ ಟು 12 lakhs ವರೆಗೂ ಕೂಡ ಎಕ್ಸೆಂಪ್ಷನ್ ಕೊಟ್ಟರು. ಈ ಬಾರಿ GST 2O ಮುಖಾಂತರ ಒಂದು ಒಳ್ಳೆ ರೀತಿಯಂತ ಒಂದು ಬೆನಿಫಿಟ್ ಅನ್ನ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಸಾಮಾನ್ಯ ಜನರ ಒಂದು ಜೀವನಕ್ಕೆ ಅನುಕೂಲ ಆಗಬೇಕು ಅಂದರೆ, ಸಾಮಾನ್ಯ ಜನರ ಜೋಬಿಗೆ ಹಣ ಬರಬೇಕು ಅಂದರೆ ಸರ್ಕಾರದ ಖಜಾನೆ ಖಾಲಿ ಆದರೂ ಪರವಾಗಿಲ್ಲ. ಯಾಕೆಂದರೆ ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಬುದ್ಧಿವಂತರುಗಳು ಮಂತ್ರಿಗಳೇನಿದ್ದಾರೆ, UPA ಸರ್ಕಾರದ ಕೆಲವು ಮುಖ್ಯಮಂತ್ರಿಗಳು ಕೂಡ ಸೇರಿಕೊಂಡು ನಮ್ಮ ರಾಜ್ಯ ಸರ್ಕಾರದ ಲಾಸನ್ನು GST ತುಂಬಿಕೊಡ್ಬೇಕು ಅಂತೆಲ್ಲ ಆ ಟೈಮಲ್ಲಿ GST ಕೌನ್ಸಿಲಿಂಗಲ್ಲಿ ಒತ್ತಾಯನೂ ಕೂಡ ಮಾಡಿದ್ದು ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಬರೋ 100 ರೂಪಾಯಿಲಿ ರಾಜ್ಯ ಮತ್ತು ಕೇಂದ್ರ ಇಬ್ಬರು ಹಂಚ್ಕೊಂತಂದರೆ ಲಾಸು ಕೂಡ ಇಬ್ಬರು ಹಂಚ್ಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಗೌರವಿತ ಪ್ರಧಾನಮಂತ್ರಿಗಳು ಒಂದು ಪರ್ಚೇಸಿಂಗ್ ಪವರ್ ಹೆಚ್ಚಾಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ ಹಬ್ಬದ ಸಂದರ್ಭದಲ್ಲಿ ಇಡೀ ದೇಶದ ಜನರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಮುಖಾಂತರ ಜನರ ಜೀವನ ಕೂಡ ಒಂದು ಅಫೋರ್ಡಬಲ್ ಆಗಿ ಒಂದು ಒಳ್ಳೆ ರೀತಿಯಂಥ ಕಮ್ಮಿ ಖರ್ಚಲ್ಲಿ ಮತ್ತು ವಿಶೇಷವಾಗಿ ಬೆಳಿಗ್ಗೆ ಉಪಯೋಗಿಸುವಂಥ ಸೋಪಿಂದ ಹಿಡಿದು ರಾತ್ರಿ ಬೆಡ್ರೂಮಲ್ಲಿ ಹಾಕುವಂಥ ಆ ಸೊಳ್ಳೆ ಕಾಯಿಲೆಗೂ ಕೂಡ ಇವತ್ತು ಟ್ಯಾಕ್ಸ್ ಎಕ್ಸಂಪ್ಷನ್ಸ್ಗಳು ಸಿಕ್ಕಿರೋದು, ಮತ್ತು ವಿಶೇಷವಾಗಿ ಡೈಲಿ ಹಾಲಿನ ಪದಾರ್ಥ ಈ ಥರ ಒಂದು ಮುಖ್ಯವಾದಂಥ ಪದಾರ್ಥಗಳಿಗೆ 0 GST ಮಾಡಿರೋದು, ಇದೆಲ್ಲದೂ ಕೂಡ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಒಂದು 8,000 ರೂಪಾಯಿ ಉಳಿಯುವಂಥ ಒಂದು ವ್ಯವಸ್ಥೆಯನ್ನು ಮೋದಿಜಿಯವರು ಮಾಡಿದ್ದಾರೆ. ಹಾಗಾಗಿ ಈ ಹಬ್ಬ ಅತ್ಯಂತ ಸಂತೋಷವಾಗಿ ಸಾಮಾನ್ಯ ಜನರು ಆಚರಣೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇಡೀ ದೇಶದ ಜನ ಸ್ವಾಗತ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಯಾವ ರೀತಿ ಇವತ್ತು ಅಂತಾರಾಷ್ಟ್ರೀಯ ಅನೇಕ ದೇಶಗಳು, ಉದಾಹರಣೆಗೆ US, ಅಲ್ಲಿಯ ಒಂದು ಟ್ಯಾರಿಫನ್ನು ಯಾವ ರೀತಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ನಮ್ಮಿಂದ ಉದ್ಯೋಗಸ್ಥರಿಗೆ ಜಾಬ್ಗೆ ಅಲ್ಲಿ ಬರಬಾರ್ದು ಅಂಥೇಳಿ ಅದಕ್ಕೆ ಬೇಕಾದಂಥ ಒಂದು ಸ್ಲ್ಯಾಬ್ಗಳು ಹೆಚ್ಚಿಗೆ ಮಾಡ್ತಿರೋದಿರ್ಬೋದು, ಈ ಥರದ್ದು ಅನೇಕ ತೊಂದರೆಗಳು ಕೊಡ್ತಿರೋ ಈ ಸಂದರ್ಭದಲ್ಲಿ ಆತ್ಮನಿರ್ಭರ್ ಭಾರತ್ ಮತ್ತು ಸ್ವದೇಶಿಗೆ ಆದ್ಯತೆ ಕೊಟ್ಟು ನಮ್ಮ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಶಕ್ತಿ ತುಂಬಬೇಕಾಗಿರೋದು ನಮ್ಮೆಲ್ಲ ಪ್ರಜೆಗಳ ಒಂದು ಕಾರ್ಯ. ಆರ್ಥಿಕಲ್ ಗಮನ ಕೊಡೋಣ ಅಂತ ನಾನು ವಿನಂತಿ ಮಾಡ್ಕೊತ ಇದು ಒಂದು. ಎರಡನೇದು, ಇವತ್ತು ಜಾತಿ ಜನಗಣತಿ ಇವತ್ತು ಅಧಿಕೃತವಾಗಿ ಶುರುವಾಗ್ತಾ ಇದೆ. ಒಂದು ಅವಶ್ಯಕತೆ ಇದ್ದಿದ್ದಿಲ್ಲ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಯಾವುದೇ ರಸ್ತೆ ಅನ್ನೋಕ್ಕಿಂತ ಗುಂಡಿಗಳಲ್ಲಿ ರಸ್ತೆ ಇದೆ, ರಸ್ತೆಯಲ್ಲಿ ಗುಂಡಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಹಾಳಾಗಿದೆ. ಮೊನ್ನೆ ಬೆಂಗಳೂರಿನ ಅನೇಕ IT ಬೇರೆ ಬೇರೆ ಮುಖ್ಯಸ್ಥರು ಬೆಂಗಳೂರು ಬಿಟ್ಟು ಹೋಗುವಂಥ ಒಂದು ದುಸ್ಥಿತಿಗೆ ಇವತ್ತು ಬೆಂಗಳೂರು ಬಂದಿದೆ ಅಂತೇಳಿ ಮೊನ್ನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಗುಂಡಿ ಮುಚ್ಚೋ ಕೆಲಸ ಮಾಡಿ ರಾಜ್ಯದ ಮರ್ಯಾದೆ ಉಳಿಸ್ಕೊಬೋದಿತ್ತು. ಯಾಕೆಂದರೆ ಮಾತಿತರಿಗೆ ಬೇರೆ ವಿಚಾರ ಹೇಳ್ಕೊಂಡು ಅಭಿವೃದ್ಧಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಜಾತಿ ಗಣತಿಗೆ ಹಿಂದೆ ಇಟ್ಟಂಥ ಕಾಂತರಾಜ್ 150 ಕೋಟಿ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಈ ಮತ್ತು 450 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಯಾರು ದುಡ್ಡಿದು? ಯಾಕೆಂದರೆ ಇನ್ನೊಂದು ವರ್ಷದಲ್ಲಿ ನಮ್ಮ ಕೇಂದ್ರದಿಂದ ಜನಗಣತಿ ಶುರುವಾಗ್ತಾ ಇದೆ. ಈಗ ನಾನು ಜನಗಣತಿ ಮಾಡ್ತಾ ಇಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂಥೇಳಿ ಹೇಳ್ಕೊಂಡು ಈ ಥರ ಧರ್ಮವನ್ನು ಒಡೆಯುವಂಥ ಕೆಲಸ. ನಿನ್ನೆ ನಮ್ಮ ಆದಿಚುಂಚನಗಿರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಅಲ್ಲಿ ವೀರಶೈವ ಸಮಾಜದ ಅನೇಕ ಗುರುಗಳು ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಅನೇಕ ಸ್ವಾಮಿಗಳು ನಮ್ಮ ಧರ್ಮವನ್ನು ಒಂದು 2/3 अगली खबर मध्य प्रदेश के सागर से है, जहां नमो मैराथन का आयोजन किया गया। बता दें कि यह आयोजन स्मार्ट सिटी स्टेडियम में किया गया, जिसमें जनप्रतिनिधि, अधिकारी, छात्र छात्राओं सहित 2000 से अधिक प्रतिभागी शामिल हुए। नमो मैराथन आत्मनिर्भर भारत विकसित भारत थीम पर आयोजित किया गया। अभिनंदन करता हूँ उनका यशस्वी व्यक्तित्व, जिसने आने वाली पीढ़ी को बचाने के लिए, उसे सशक्त करने के लिए नशे के विरुद्ध मैराथन का मतलब ही होता है लंबा दौड़ना,
और अगर ये पीढ़ी इस संकल्प को स्वीकार करेगी तो निश्चित रूप से भारत की आने वाली पीढ़ी सशक्त होगी और वो सशक्त पीढ़ी दुनिया में शांति स्थापित करने को मददगार है। इसलिए मैं युवाओं से कहता हूँ, अपने संकल्प के लिए दौड़ो, अपने स्वास्थ्य के लिए दौड़ो, अपनी संस्कृति के लिए दौड़ो, लेकिन दौड़ना जरूरी है और इसी पीढ़ी को दौड़ना है। उसके पीछे एक यशस्वी और अनुभवी नेतृत्व है, इसका बरदस्त के ऊपर भारत माता को गौरवशाली बनाने के लिए ये करना और ऐसा चलना ये जरूरी है। मैं सागर के धरती पर इस नौजवान भाइयों बहनों के इस संकल्प शक्ति को नमन करता और आयुष को धन्यवाद। रविवार को मध्य प्रदेश दमोह जिले के तेंदुखेड़ा नगर में श्री जिनवाणी पालिका शोभा यात्रा श्री श्राव काचार तिलक महोत्सव एवं मंगल वार्षवास समापन समारोह का भव्य आयोजन हुआ। बाल ब्रह्मा श्री बसंत महाराज के वर्षावास समापन अवसर पर नगर में धार्मिक वातावरण देखने को मिला। इस आयोजन में भारतवर्ष से तारण दिगंबर जैन समाज के श्रद्धालु बड़ी संख्या में शामिल हुए और धर्म लाभ प्राप्त किया। फिलहाल बुलेटिन में इतना ही। देश और दुनिया की बाकी तमाम खबरें देखने के लिए बने रहिए पल्स 24 न्यूज के साथ। नमस्कार। तुम दोनों की मेहनत बहुत रंग लाई है बेटा, घर बहुत सुंदर बना है। ये मेरे पापा का घर। पता है, देख तेरे पापा की नेम प्लेट अपने हाथों से लगाऊंगा। नेम प्लेट तो लग चुकी पापा। असल मेहनत तो आपने किया पापा, मुझे इस काबिल बनाने के लिए। वो जिंदगी भर किराए के मकान में रहे, लेकिन आज ये घर मेरा नहीं, ये है मेरे पापा का घर। उड़ान सपनों की, आंगन खुशियों का और साथ सकर्णी का। 60 वर्षों से आपके साथ मनोरंजन और संस्कार का संगम, जाह्नवी मैगजीन। इस कार्यक्रम के प्रायोजक थे रोजगार डेवलपर्स।